7ನೇ ತರಗತಿ ಪ್ರಾಣಿಗಳು ಮತ್ತು ಸಸ್ಯಗಳ ಸಾಗಾಣಿಕೆ. ರಕ್ತವು ಮಾನವನಲ್ಲಿ ಯಾವ ರೀತಿಯ ಕಾರ್ಯನಿರ್ವಹಿಸುತ್ತದೆ? ರಕ್ತವು ರಕ್ತನಾಳಗಳಲ್ಲಿ ಹರಿಯುವ ದ್ರವ. ಅದು ಜೀರ್ಣವಾದ ಆಹಾರದಂತಹ ಪದಾರ್ಥಗಳನ್ನು ಸಣ್ಣ ಕರುಳಿನಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತದೆ. ಅದು ಶ್ವಾಸಕೋಶಗಳಿಂದ ಆಕ್ಸಿಜನ್ ಅನ್ನು ಜೀವಕೋಶಗಳಿಗೆ ಕೊಂಡೊಯ್ಯುತ್ತದೆ. ದೇಹದಿಂದ ನಿರ್ಮೂಲನೆ ಮಾಡಬೇಕಾದ ತ್ಯಾಜ್ಯಗಳನ್ನು ಕೂಡ ಅದು ಸಾಗಿಸುತ್ತೆ. ರಕ್ತವು ಪ್ಲಾಸ್ಮಾ ಎಂಬ ದ್ರವವನ್ನು ಹೊಂದಿದ್ದು ವಿವಿಧ ವಿಳಂಬಿತಗೊಂಡಿದೆ. ಹಿಮೋಗ್ಲೋಬಿನ್ ಆಕ್ಸಿಜನ್ನೊಂದಿಗೆ ಬಂಧಿಸಲ್ಪಟ್ಟ ಅದನ್ನು ದೇಹದ ಎಲ್ಲ ಭಾಗಗಳಿಗೆ ಮತ್ತು ಅಂತಿಮವಾಗಿ ಎಲ್ಲ ಜೀವಕೋಶಗಳಿಗೂ ಸಾಗಿಸುತ್ತದೆ. ಹಿಮೋಗ್ಲೋಬಿನ್ ಇರುವಿಕೆಯನ್ನು ರಕ್ತವು ಕೆಂಪಾಗಿರುವಂತೆ ಮಾಡುತ್ತದೆ. ನಮ್ಮ ದೇಹವನ್ನು ಪ್ರವೇಶಿಸಬಹುದಾದ ಕೀಟಾಣುಗಳ ವಿರುದ್ಧ ಹೋರಾಡುವ ಬಿಳಿ ರಕ್ತ ಕಣಗಳು ಕೂಡ ರಕ್ತದಲ್ಲಿವೆ. ಕಿರುತಟ್ಟೆಗಳು ರಕ್ತದಲ್ಲಿ ಇರುವುದರಿಂದ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟುತ್ತದೆ. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಇದೆ, ಬಿಳಿ ರಕ್ತ ಕಣಗಳಿದೆ, ಕೆಂಪು ರಕ್ತ ಕಣಗಳಿದೆ, ಮುಂತಾದ ರಕ್ತ ಕಣಗಳು ಇದೆ. ಅವುಗಳ ಕಾರ್ಯವನ್ನು ನೋಡಿದರೆ ರಕ್ತವು ಹೃದಯಕ್ಕೆ ಹಿಂತಿರುಗಬೇಕಾದರೆ ಅಪಧಮನಿಗಳು, ಅಭಿಧಮನಿಗಳೆಂಬ 2 ರಕ್ತನಾಳಗಳು ದೇಹದಲ್ಲಿ ಇರುತ್ತೆ. ಅಪಧಮನಿಗಳ ಕೆಲಸ ಏನು? ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೂ ಕೊಂಡೊಯ್ಯುತ್ತದೆ. ರಕ್ತ ಚಲನೆಯು ತೀವ್ರ ಗತಿಯಲ್ಲಿ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಇರುವುದರಿಂದ ಅಪಧಮನಿಗಳು ದಪ್ಪನಾದ ಸ್ಥಿತಿಸ್ಥಾಪಕತೆಯನ್ನು ಹೊಂದಿದೆ. ಅಭಿಧಮನಿಗಳು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುವ ನಾಳಗಳು. ಅಭಿಧಮನಿಗಳು ತೆಳುವಾದ ಭಿತ್ತಿಯನ್ನು ಹೊಂದಿದೆ. ರಕ್ತವನ್ನು ಹೃದಯದ ಕಡೆಗೆ ಮಾತ್ರ ಹರಿಯುವಂತೆ ಮಾಡಲು ಅಭಿಧಮನಿಗಳಲ್ಲಿ ಕವಾಟಗಳು ಇವೆ.